SSLC ಕ್ವಶನ್ ಬಿಟ್ಟಿದ್ವಿ. ಫಿಫ್ತ್ ಕ್ವಶನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಫಿಫ್ತ್ ಕ್ವಶನ್. ಫಸ್ಟ್ ಇಂಗ್ಲಿಷ್ ಮಾಡಿ ನೋಡಿ. ಆ ವೆಸಲ್ ಇನ್ ದ ಫಾರ್ಮ್ ಆಫ್ ಇನ್ವರ್ಟೆಡ್ ಕೋನ್. ಒಂದು ವೆಸಲ್ ಇದೆ ಅಂತೆ, ಅದು ಶಂಕುವಿನ ಆಕಾರ ಇದೆ. ಇಟ್ಸ್ ಹೈಟ್ 8 ಸೆಂಟಿಮೀಟರ್, ಅದರ ಹೈಟ್ 8 ಸೆಂಟಿಮೀಟರ್ ಐತಂತೆ. ಅಂಡ್ ರೇಡಿಯಸ್ ಆಫ್ ದ ಟಾಪ್ ವಿಚ್ ಇಸ್ ಓಪನ್ ಅಂಡ್ 5 ಸೆಂಟಿಮೀಟರ್. ಮೇಲೆ ರೇಡಿಯಸ್ ಅದು ಓಪನ್ ಐತಿ, ಬಟ್ ರೇಡಿಯಸ್ ಅದ 5 ಸೆಂಟಿಮೀಟರ್ ಐತಂತೆ. ಇಸ್ ಫಿಲ್ಡ್ ವಿತ್ ವಾಟರ್, ಅದು ನೀರು ತುಂಬೈತಿ. Up to the brim, getting full of lead humidity. When lead shots, when of which is a spear shape, radius 0.5 centimeter, another one to ಗೋಳದಾಕಾರ ಒಂದು ಲೆಡ್ ಇದೆ ಅಂತೆ, ಅದರ ರೇಡಿಯಸ್ 0.5 ಐತಿ. ಅದನ್ನ ನಾವ್ ಏನಾದ್ರು ಆ ಶಂಕು ಒಳಗೆ ಹೋಗಿದ್ರೆ 1/4 ಆಫ್ ವಾಟರ್ ಇಸ್ ಫ್ಲೋಯಿಂಗ್ ಔಟ್ ಅಂತ ಹೇಳೋದು. ಅಂದ್ರೆ 1/4 ಆಫ್ ವಾಟರ್ ಹೊರಗಡೆ ಚೆಲ್ತಾ ಇದೆ. ಫೈಂಡ್ ದ ನಂಬರ್ ಆಫ್ ಲೆಡ್ ಶಾಟ್ಸ್ ಡ್ರಾಪ್ ಇನ್ ಟು ದ ವೆಸಲ್. ಹಾಗಾದ್ರೆ ಒಟ್ಟು ಎಷ್ಟು ಲೆಡ್ ಶಾಟ್ಸ್ ಅದನ್ನ ಹಾಕಿದಾಗ ಅದು ಪೂರ್ತಿ ನೀರ್ ಖಾಲಿ ಆಗತ್ತೆ ಅಂತ ಕ್ವಶನ್ ಕೇಳ್ಯಾರ. ಅಪ್ಪಿ ಇಲ್ಲಿ ನೋಡ್ಬೋದು ಏನ್ ಕ್ವಶನ್. ಒಂದು ಈ ರೀತಿ ಒಂದು ಶಂಕುವಿನ ಆಕಾರ ಒಂದು ಶಂಕು ಇದೆ. ಇಲ್ಲಿ ಮೇಲೆ ಓಪನ್ ಐತೆ ಅಂತ, ಮೇಲೆ ಓಪನ್ ಐತಿ. ಇದು ಫುಲ್ ನೀರಿಂದ ತುಂಬಿದೆ. ಇದು ಫುಲ್ ಈ ರೀತಿ ನೀರಿಂದ ತುಂಬಿದೆ. ಇದು ಫಿಫ್ತ್ ಕ್ವಶನ್. ಓಕೆನಾ? ಫುಲ್ ನೀರಿಂದ ತುಂಬಿದೆ. ಇದರಾಗ ಈ ರೀತಿ ಒಂದು ಗೋಳಾಕಾರದ ಸಣ್ಣ ಸಣ್ಣ ಲೆಡ್ ಶಾಟ್ಸ್ ಅನ್ನ ನಾವು ಇದನ್ನ ಇಲ್ಲಿ ಒಗೆದ್ಬಿಟ್ರೆ ಏನಾಗುತ್ತೆ, ಇದ್ರಾಗಿಂದ ನೀರು ಸ್ವಲ್ಪ ಹೊರಗೆ ಚೆಲ್ತೈತಿ. ಹಾಗಾಗಿ ಇಂಥವು ಎಷ್ಟು ಗೋಳವನ್ನ, ಎಷ್ಟು ಲೆಡ್ ಶಾಟ್ಸ್ ನಾವು ಇದರ ಒಗೆದ್ರ ಈ ಪೂರ್ತಿ ನೀರು ಖಾಲಿ ಆಗತ್ತೆ ಅಂತ ಒಂದು ಕ್ವಶನ್. ಹೌದಾ? ಇದರದ ಘನಫಲ ವಾಲ್ಯೂಮ್ ಆಫ್ ಕೋನ್ ಈಸ್ 1/3 pi r² h and volume of its sphere is 4/3 phi r³. ಈಗ ಫಸ್ಟ್ ನೋಡ್ಕೊಳ್ಳೋಣ ಏನನ್ನ ಕೊಟ್ಟಾನ. ಹೈಟ್ ಆಫ್ ಟೋಟಲ್ ಹೈಟ್ ಕೊಟ್ಟಾನ 8 ಅಂಡ್ ರೇಡಿಯಸ್ ಈಸ್ 5 ಕೊಟ್ಟಾನ. ಅಂದ್ರೆ ಹೈಟ್ ಕೊಟ್ಟಾನ 8 ಸೆಂಟಿಮೀಟರ್, ರೇಡಿಯಸ್ ಕೊಟ್ಟಾನ 5 ಸೆಂಟಿಮೀಟರ್. ಇಲ್ಲಿ ರೇಡಿಯಸ್ ಕೊಟ್ಟಾನ, ಇದಕ್ಕೆ ರೇಡಿಯಸ್ ಕೊಟ್ಟಾನ 0.5 ಸೆಂಟಿಮೀಟರ್. ಹೌದಾ? ಏನು ಕ್ವಶನ್ ಏನು ನೋಡ್ರಿ. ಈ ತರ ಗೋಳ ಎಷ್ಟು ಹಾಕಿದ್ರ, ನಂಬರ್ ಆಫ್ ಲೆಡ್ ಶಾಟ್ಸ್ ಎಷ್ಟು ಹಾಕಿದ್ರ ಈ ಫುಲ್ ವಾಟರ್ ಅಲ್ಲಿ 1/4 ಚೆಲ್ತಾ ಇದೆ ಅಂತ ಒಂದು ಕ್ವಶನ್. ಹೌದಾ? ಈಗ ನೋಡ್ರಿ ಏನೇನು ಕ್ಯಾನ್ಸಲ್ ಆಗ್ಬೋದು, ಕ್ಯಾನ್ಸಲ್ ಮಾಡ್ಕೊಂತ ಹೋಗೋಣ. ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ. ಓಕೆ, 3 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಆರ್ ಇಲ್ಲಿ 5 ಐತಿ, ಸೊ 5² 25 h 8 ಐತಿ into 1/4. ಇಲ್ಲಿ 4. ಓಕೆ, r 0.5 ಕ್ಯೂಬ್ ಐತಿ into 8. ಈಗ 4 1 4 2 25 into 2 is equal to 4 into 0.5 ಕ್ಯೂಬ್ ಅಂದ್ರೆ 0.125 into n. ಈಗ ಇದು 50 is equal to 4 into 0.125. ಇದನ್ನ ನಾವು 125/1000 ಅಂತ ಬರೀತೀವಿ. ಹೌದಾ? ದಶಮಾಂಶ ಡೆಸಿಮಲ್ 3 ಡಿಜಿಟ್ ಐತಿ, ಕೆಳಗಡೆ 3 ಸೊನ್ನೆಗಳನ್ನು ಹಾಕಿ ಈಗ ಒಂದು 125 1s 125 8s ಕ್ಯಾನ್ಸಲ್ ಆಗುತ್ತೆ. 4 1s 4 2s n ಇಲ್ಲಿ 2 ಉಳಿತು, n ಉಳಿತು. ಈ 2 ಇಲ್ಲಿ ಮಲ್ಟಿಪ್ಲೈ ಆದ್ರೆ 50 into 2 is equal to n. The number of shots it was 100 of lead shots. ಅಂದ್ರೆ 100 ನಂಬರ್ ಆಫ್ ಶೆಲ್ಸ್ ಗೋಳಗಳನ್ನ ಇದರಲ್ಲಿ ಹೋಗದ್ರ ಈ ಪೂರ್ತಿ ನೀರು ಖಾಲಿ ಆಗತ್ತೆ. ಅರ್ಥ ಆಯ್ತಪ್ಪಿ? ಪೂರ್ತಿ ಕ್ವಶನ್ ಅಂತ ಆದ್ರೆ ನೆಕ್ಸ್ಟ್ ಕ್ವಶನ್ ಮತ್ತೊಂದು ಇದರಲ್ಲಿ ಸಾಲ್ವ್. ಓಕೆ, ಥ್ಯಾಂಕ್ ಯು.